ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ನೀವು ಹೀಗೆ ರಿಯೂಸ್ ಮಾಡಿಕೊಂಡು ನೀವು ಹಣನ ಉಳಿಸ್ಬೋದು. ಸೊ ಅದು ಹೀಗೆ ಅವೆಲ್ಲ ಯಾವ ಟಿಪ್ಸ್ಗಳಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಸಾಂಬಾರ್ ರೈಸ್ ಹಾಗೇನೆ ರಸಮ್ ರೈಸ್ನ ಮಾಡ್ಕೊಂಡಾಗ ಅದರ ಸೈಡ್ ಡಿಶ್ ಆಗಿ ಹಪ್ಪಳ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಒನ್ ಟೈಮ್ಗೆ ಆಗುವಷ್ಟು ನಾವು ಹಪ್ಪಳನ ಫ್ರೈ ಮಾಡ್ಕೊಳ್ತೀವಿ. ಉಳಿದಿರ್ತಕ್ಕಂಥ ಹಪ್ಪಳಗಳನ್ನು ಹೀಗೆ ನಾವು ಪ್ಯಾಕೆಟಲ್ಲಿ ಬಿಟ್ಬಿಟ್ರೆ ಒಂದೊಂದ್ಸರಿ ಇದೆಲ್ಲನೂ ಹಾಳಾಗ್ತಾ ಇರುತ್ತೆ. ಇವಾಗ ವಿಂಟರ್ ಸೀಸನ್ ಬೇರೆ, ಒಂದು ಸ್ವಲ್ಪ ಸ್ಮೂತ್ ಆದ್ರೂ ಈ ಒಂದು ಹಪ್ಪಳ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಸೊ ಇದನ್ನು ನಾವು ಹೇಗೆ ಸ್ಟೋರ್ ಮಾಡೋದು ಫ್ರೆಶ್ ಆಗಿರುವಾಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಒಂದು ಟಿಫಿನ್ ಬಾಕ್ಸ್ಗೆ ಒಂದು ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಪೇಪರ್ನ ಹಾಕಿ ಅದರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ, ಒಂದು 4 ಕಾಳು ಮೆಣಸನ್ನು ಹಾಕಿಡಬೇಕು. ಇದರ ಸ್ಮೆಲ್ಗೆ ಏನಾದರೂ ನುಸಿ ಏನಾದ್ರು ಸೇರ್ಕೊಳ್ಳೋದಿದ್ರೆ ಅದನ್ನು ಕೂಡ ಬರೋದಿಲ್ಲ. ಸೊ ಇವಾಗ ಇದರ ಮೇಲ್ಗಡೆ ಹಪ್ಪಳನ ಇಟ್ಟು ಈ ಬಾಕ್ಸನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನದವರೆಗೆ ಹಪ್ಪಳ ಫ್ರೆಶ್ ಆಗಿ ಇರುತ್ತೆ. ನಂತರ ನೀವು ರಿಯೂಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕರ್ಶಿಪ್ಗಳನ್ನು ಲೇಡೀಸ್ ಎಲ್ಲನೂ ಔಟ್ಸೈಡ್ ತೊಗೊಂಡು ಹೋಗ್ತಾ ಇರ್ತೀವಿ. ವರ್ಕಿಂಗ್ ವುಮೆನ್ಸ್ ಇದ್ದರೆ ಎಲ್ಲೇನೋ ಮಕ್ಕಳನ್ನು ಕರ್ಕೊಂಡು ಹೋಗಿದ್ರೆ ಈ ರೀತಿ ಕರ್ಶಿಪನ್ನು ಕೈಯಲ್ಲಿ ಇಟ್ಕೊಂಡ್ರಂತೂ ಅದು ಇರೋದೇ ಇಲ್ಲ, ಎಲ್ಲೋ ಬಿದ್ದೋಗ್ತಾ ಇರುತ್ತೆ. ಸೊ ಹಾಗೆಯೇ ನೀವು ಮಕ್ಕಳಿಗೆ ಈ ರೀತಿ ಕರ್ಶಿಪನ್ನು ಕೊಟ್ಟರು ಕೂಡ ಅವ್ರು ಎಲ್ಲಾದರೂ ನೆನಪೋಗಿ ಬಿಸಾಕ್ತಾ ಇರ್ತಾರೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಬ್ಯಾಂಗಲ್ಸ್ಗೆ ಒಂದು ಪಿನ್ನನ್ನು ಹಾಕಿ ನೀವು ಈ ಒಂದು ಕರ್ಶಿಪ್ನ ಇಟ್ಕೊಳ್ಳೋದ್ರಿಂದ ನೀವು ಜಸ್ಟ್ ಮಿಸ್ ಆಗಿ ಬಿಸಾಕಿದ್ರು ಮಕ್ಕಳ ಜೊತೆ ಹೋದಾಗಂತೂ ನಿಮ್ಮ ಮೈಂಡ್ ಎಲ್ಲನೂ ಮಕ್ಕಳ ಮೇಲೆ ಇರುತ್ತಲ್ವ. ಸೊ ಹಾಗಾಗಿ ಈ ರೀತಿ ವಸ್ತುಗಳು ಬೇಗನೆ ಕೀ ಆಗಿರ್ಬೋದು, ಈ ರೀತಿ ಕರ್ಶಿಪ್ಗಳನ್ನು ಬಿಸಾಕ್ತಾ ಇರ್ತೀರಾ. ಸೊ ಕೈಯಲ್ಲಿ ಇಟ್ಕೊಂಡ್ರು ಆನಂತರ ನೀವು ನೋಡ್ಕೊಂಡ್ರೆ ಇರೋದಿಲ್ಲ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಪಿನ್ನನ್ನು ಹಾಕಿ ಈ ರೀತಿ ನೀವು ಸೇಫ್ ಆಗಿ ಇಟ್ಕೊಳ್ಬೋದು. ಒಂದು ವೇಳೆ ನೀವು ಬಿಸಾಕಿದ್ರೂ ಕೂಡ ಈ ಕರ್ಶಿಪ್ ಬ್ಯಾಂಗಲ್ಸ್ಗೆ ಹಾಗೇನೆ ಇರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೇಲ್ ಪಾಲಿಶ್ಗಳನ್ನು ಹಚ್ಕೊಳ್ಬೇಕಾದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಇರುತ್ತೆ. ಬಟ್ ಮಕ್ಕಳಿಗೆ ಹಚ್ಚಿ ನಾವು ರೆಡಿ ಮಾಡಿ ಬಿಟ್ಬಿಡ್ತೀವಿ. ಒಂದೊಂದ್ಸರಿ ಏನಾದರೂ ಬೇಗನೆ ಫಂಕ್ಷನ್ ಪಾರ್ಟಿಗಳಿಗೆ ಹೋಗಬೇಕಂದ್ರೆ ಈ ರೀತಿ ಹಚ್ಚಿ ನಾವು ಡ್ರೆಸ್ಗಳನ್ನು ಹಾಕಿಬಿಟ್ರೆ ಮಕ್ಕಳು ಮೈಯೆಲ್ಲ ಹಚ್ಕೊಳ್ತಾ ಇರ್ತಾರೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ನೇಲ್ ಪಾಲಿಶನ್ನು ಹಚ್ಕೊಂಡು ನಂತರ ಇದನ್ನು ಒಂದು ಸ್ವಲ್ಪ ತಣ್ಣಗಿರುವಂಥ ನೀರಿನಲ್ಲಿ ಕೈಯನ್ನು ಒಂದು ಜಸ್ಟ್ 1 ಮಿನಿಟ್ಸ್ವರೆಗೆ ಅದ್ದಿದ್ರೆ ಸಾಕು. ಈ ನೇಲ್ ಪಾಲಿಶ್ ಬೇಗನೆ ಡ್ರೈ ಆಗುತ್ತೆ. ಮಕ್ಕಳಿಗೆ ಯಾರಿಗೆಲ್ಲ ನೇಲ್ ಪಾಲಿಶ್ ಹಚ್ಕೊಳ್ಳೋದು ತುಂಬ ಇಷ್ಟ ಇರುತ್ತಲ್ವ, ಸೊ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಸೊ ಮಕ್ಕಳು ಮೈಯೆಲ್ಲ ಹಚ್ಕೊಳ್ತಾ ಇರ್ತಾರಲ್ವ, ಸೊ ಆವಾಗ ನೀವು ನೇಲ್ ಪಾಲಿಶನ್ನು ಹಚ್ಚಿ ಜಸ್ಟ್ ನೀರಲ್ಲಿ ಈ ರೀತಿ ಡಿಪ್ ಮಾಡಿ ಇಟ್ಟರೆ ಸಾಕು, ಬೇಗನೆ ಡ್ರೈ ಆಗುತ್ತೆ. ಸೊ ನಂತರ ನೀವು ಡ್ರೆಸ್ಗಳನ್ನು ಹಾಕಿ ಬೇಗನೆ ಫಂಕ್ಷನ್ಗೆ ರೆಡಿ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ತೆಂಗಿನಕಾಯಿ ಚಿಪ್ಗಳನ್ನು ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವಾ. ಸೊ ಇದನ್ನು ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ನೈಟ್ ಟೈಮಲ್ಲಿ ನೀವು ಕ್ಯಾಂಡಲ್ಗಳನ್ನು ಹಚ್ಕೊಳ್ಬೇಕಾದ್ರೆ ಅಲ್ಲಲ್ಲಿ ನೀವು ಕಿಟಕಿ ಪಕ್ಕ ಆಗಿರ್ಬೋದು ಅಥವಾ ಟೇಲ್ಸ್ ಮೇಲ್ಗಡೆ ಎಲ್ಲ ಇಡ್ತೀರಲ್ವ, ಅದೆಲ್ಲನೂ ಕರಗಿ ಅದ್ರ ಮೇಲ್ಗಡೆ ಬೀಳುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡೋದು ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಸೊ ಆ ರೀತಿ ಮಾಡ್ದೇನೆ ನೀವು ಇದನ್ನು ಈ ರೀತಿ ಚಿಪ್ಪಿನ ಒಳಗಡೆ ನೀವು ಕ್ಯಾಂಡಲ್ನ ಹಚ್ಕೊಳ್ಳೋದ್ರಿಂದ ಇದೆಲ್ಲನೂ ಕರಗಿ ಇದರೊಳಗೆ ಬೀಳುತ್ತೆ. ನೀವು ನಂತರ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಸೊ ಹಾಗೆ ನೀವು ನೈಟ್ ಟೈಮಲ್ಲಿ ದೊಡ್ಡ ಕ್ಯಾಂಡಲ್ನ ಹಚ್ತೀರಾ ಅಂತಂದರೆ ಅದು ಅರ್ಧಕ್ಕೆ ಆಗುವಷ್ಟು, ಎಷ್ಟು ನಿಮಗೆ ಕ್ಯಾಂಡಲ್ ಉರಿಬೇಕಲ್ವಾ ಅಲ್ಲಿವರೆಗೂ ನೀರನ್ನು ಹಾಕಿ ಇಡೋದ್ರಿಂದನೂ ಕೂಡ ಅಲ್ಲಿಗೇನೆ ಅದು ಆರೋಗ್ಬಿಡುತ್ತೆ. ನಂತರ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಯಾರಿಗಳನ್ನು ನಾವು ಡೈಲಿ ವೇರ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿರ್ತೀವಿ. ಸೊ ಇದನ್ನು ಸ್ಟೋರ್ ಮಾಡೋದು ತುಂಬಾ ಕಷ್ಟ. ಹಾಗೆಯೇ ಇದನ್ನು ನಾವು ಒಂದನ್ನು ಕಬೋರ್ಡ್ಗಳಲ್ಲಿ ಜೋಡಿಸಿಡೋದ್ರಿಂದ ದೊಡ್ಡವರಾಗಿರ್ಬೋದು ಮಕ್ಕಳಾಗಿರ್ಬೋದು ಇದನ್ನು ತೆಗೆದುಕೊಂಡ್ರೆ ಮತ್ತೆ ಬಿದ್ದು ಇದನ್ನು ಫೋಲ್ಡ್ ಮಾಡೋದೇ ಕಷ್ಟ ಆಗ್ತಿರುತ್ತೆ. ಸೊ ಅದೇ ಕೆಲಸನ ನೀವು ಪದೇ ಮಾಡ್ತಾ ಇರಬೇಕಾಗತ್ತೆ. ಸೊ ಈ ಒಂದು ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನೀವು ಕಡಿಮೆ ಪ್ಲೇಸಲ್ಲಿ ಜಾಸ್ತಿ ಸ್ಯಾರಿಗಳನ್ನು ಸ್ಟೋರ್ ಮಾಡ್ಬೋದು. ಇದರ ಫೋಲ್ಡಿಂಗ್ ಕೂಡ ನೀವು ಓಪನ್ ಮಾಡೋವರೆಗೂ ಓಪನ್ ಆಗೋದಿಲ್ಲ. ಸೊ ಆ ರೀತಿ ನೀವು ಇದನ್ನ ಫೋಲ್ಡ್ ಮಾಡಬಹುದು. ವಿಡಿಯೋದಲ್ಲಿ ತೋರಿಸಿದಾಗೇನೆ ಇದನ್ನ ನೀಟಾಗಿ 3 ಲೇಯರ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಮೇಲಿನ ಭಾಗನ ಈ ರೀತಿ ದಡಿ ಒಳಗಡೆ ಸೇರಿಸಿಕೊಂಡು ಫೋಲ್ಡ್ ಮಾಡೋದ್ರಿಂದ ಪಾಕೆಟ್ ಫೋಲ್ಡಿಂಗ್ ಅಂತ ಹೇಳ್ತಾರೆ. ಇದನ್ನ ಈ ರೀತಿ ನೀವು ಫೋಲ್ಡ್ ಮಾಡಿ ಇಡೋದ್ರಿಂದ ಕಡಿಮೆ ಪ್ಲೇಸ್ ಅಲ್ಲಿ ನೀವು ಜಾಸ್ತಿ ಸಾರಿಗಳನ್ನು ಸ್ಟೋರ್ ಕೂಡ ಮಾಡಬಹುದು, ಹಾಗೇನೆ ಫೋಲ್ಡಿಂಗ್ ಕೂಡ ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ?
ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.